ಸರ್, ಪ್ರಜ್ಞಾ ಅವ್ರ ಡೈರಿ ಮನೇಲಿದೆ ಅಂತ ಹೇಳಿದ್ರಿ, ಸಿಕ್ತಾ ಸರ್? ಇಲ್ಲ, ಮನೆಯೆಲ್ಲ ಹುಡುಕ್ದೆ. ಖಂಡಿತ ಯಾರೋ ಪ್ಲಾನ್ ಮಾಡಿ ಅದನ್ನು ತಗೊಂಡು ಹೋಗಿದ್ದಾರೆ. ಡೌಟೇ ಬೇಡ. ಪಲ್ಲವಿ ಅವ್ರಿಗೆ ಸಿಕ್ಕಿರೋದು ಪ್ರಜ್ಞಾ ಹ್ಯಾಂಡ್ ರೈಟಿಂಗ್ ಫೋರ್ಜರಿ ಆಗಿರೋ ಡೈರಿ. ನಿಮ್ ಮನೆಗೆ ಸೆಕ್ಯೂರಿಟಿಗೆ ಅಂತ ಪೊಲೀಸ್ ಹಾಕಿದೀವಲ್ವಾ, ಡ್ಯೂಟಿಲಿ ಹೇಗೆ ಅವರು? ಆಕ್ಚುಲಿ ಅಮ್ಮ ಹೇಳ್ತಾ ಇದ್ರು ಅವರು ತುಂಬಾ ಚೆನ್ನಾಗಿ ಮನೆಗೆ ಸೆಕ್ಯೂರಿಟಿ ಕೊಡ್ತಾ ಇದ್ದಾರೆ ಅಂತ. ಮನೆ ಸೆಕ್ಯೂರಿಟಿ ಹೀಗಿರುವಾಗ ಮನೆಗ್ ನುಗ್ಗಿ ಡೈರಿ ಕತ್ಕೊಂಡ್ ಹೋಗಿದ್ದಾರೆ ಅಂದ್ರೆ ಅದನ್ನ ಹೇಗ್ ನಂಬೋಕಾಗತ್ತೆ? ಮೇಡಮ್, ಪ್ರಜ್ಞಾ ಅವರು ನನಗೆ ತುಂಬ ಚೆನ್ನಾಗಿ ಗೊತ್ತು. ನಾನು ಅವ್ರ ಮನೆಗೆ ತುಂಬ ಸಲ ಹೋಗಿದ್ದೀನಿ, ಊಟ ಮಾಡಿದ್ದೀನಿ. ಅವ್ರು ನನ್ನನ್ನು ಸ್ವಂತ ಅಣ್ಣನ ಥರ ನೋಡ್ಕೋತಾ ಇದ್ರು. ವಿಕ್ರಾಂತ್ ಸರ್ನ ಅವರು ತುಂಬ ಪ್ರೀತಿಸ್ತಾ ಇದ್ರು, ತುಂಬ ಅನ್ಯೋನ್ಯವಾಗಿದ್ರು. ವಿಕ್ರಾಂತ್ ಸರ್ ಬಗ್ಗೆ ಕೆಟ್ಟದಾಗಿ ಬರೆಯೋದಕ್ಕೆ ಸಾಧ್ಯನೇ ಇಲ್ಲ ಮೇಡಮ್. ಯಾವ ಹೆಣ್ಣು ತನ್ನ ನೋವ್ನ ಪಬ್ಲಿಕ್ ಅಲ್ಲಿ ಹೇಳ್ಕೊಳ್ಳೋದಿಲ್ಲ ಇಂಗಳಿಗೆ ಅವ್ರೆ. ಅವಳು ಸಹಿಸ್ಕೋತಾಳೆ. ಅದಕ್ಕೆ ಹೆಣ್ಣನ್ನ ಸಹನೆ ಅಂತ ಕರೆಯೋದು. ಗಂಡನ್ ವರ್ತನೆ ಮಿತಿಮೀರಿ ಹೋದಾಗ ಕೆಲವು ಹೆಣ್ಮಕ್ಳು ಕನ್ನಡಿ ಮುಂದೆ ನಿಂತು ತಮ್ಮ ನೋವನ್ನ ಹೇಳ್ಕೊತಾರೆ. ಇನ್ ಕೆಲವರು ಪ್ರಜ್ಞಾ ಥರ ಡೈರಿಲಿ ಬರ್ಕೋತಾರೆ ಅಷ್ಟೆ. ಆದ ನೋವನ್ನ ಹೆಣ್ಣು ಎಲ್ಲೂ ಹೇಳ್ಕೊಳ್ಳಲ್ಲ. ಸಂಸಾರದ ತಾಪತ್ರಯಗಳು ಎಲ್ಲಿ ಹೊರಗಡೆ ಗೊತ್ತಾದ್ರೆ ತನ್ ಗಂಡನ್ ಮರ್ಯಾದೆ ಹೋಗ್ಬಿಡುತ್ತೋ ಅಂತ ಎಲ್ಲನೂ ಅವರೇ ಸಹಿಸ್ಕೋತಾರೆ. ಆದ್ರಿಂದ ತಾಪತ್ರಯಗಳು, ನೋವುಗಳು ಹೆಣ್ಣನ್ನ ಬಿಟ್ಟು ಹೋಗೋದೇ ಇಲ್ಲ. ನೋಡಿ, ನನ್ನನ್ನ